ರೈತರು 2 ವರ್ಷದಿಂದ ಅವ್ರು ಸಾಲ ಮಾಡಿ ನಿರ್ಮಾಣ ಮಾಡ್ಕೊಂಡವ್ರೆ, ಏನೋ ರೇಷನ್ ಮೇಲೆ ನಿರ್ಮಾಣ ಮಾಡ್ಕೊಂಡವ್ರೆ. ಅವರಿಗೆ ರೀಪೇಮೆಂಟ್ ಮಾಡೋಕ್ಕೆ ಈಗ ಸೊಸೈಟಿಗಳಲ್ಲಿ ಮತ್ತು ಇನ್ನೊಂದರಲ್ಲಿ ಅಮೌಂಟ್ ಕಟ್ಟಬೇಕು. ಇವಾಗ ಒಂದೇ ಸತಿ ದೊಡ್ಡ ಅಮೌಂಟ್ಗಳು ಕಟ್ಟಬೇಕಾದ್ರಿಂದ ಅದನ್ನು ಎಲ್ಲಿ ಸಾಲ ಮಾಡೋದವರು? ಈ ಸರ್ಕಾರದಿಂದ ಕೊಡೋ ಸಹಾಯಧನ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ? ಅಷ್ಟು ಸರ್ಕಾರ ಬಡ ಸ್ಥಿತಿಯಲ್ಲಿ ಇದೆಯಾ? ಓಕೆ, ಅವರು ಲೇಟ್ ಆಯ್ತು ಸ್ವಲ್ಪ ಮಂಡೇ ಮೀಟಿಂಗ್ ಅವರೇ ಇನ್ಚಾರ್ಜ್. ಈಗ ಅವ್ರಿಲ್ಲ ಅಂದ್ರೆ ಅವ್ರಿಲ್ಲ ಅಂದ್ರೆ ಸೂಪರಿಂಟ್ ಇದ್ರು, ಸೂಪರಿಂಟ್ ರಜಾ, ಇಲ್ಲಿ ಸೂಪರಿಂಟ್ ಅಂತ ಇಲ್ವಾ ಅಲ್ಲಿ ಎಲ್ಲಿದೆ ನೋಡಿ. ನಿಮಗೆ ನೀವೇನಾಗಿದೆ ಕೆಲಸ ಮಾಡಿಬಿಟ್ಟು ಕೆಲಸ ನಾವು ಬೋಲ್ಡ್ ಅಲ್ಲೇ ಇದು ಮಾಡಿದ್ದು. ಯಾರು ಹೊರದಾಕವ್ರಿ ಎಲ್ಲಿದ್ರೆ ಸರ್ ತಾವು? ನಾನು ಈಗ ಇಲ್ಲಿ ಬೆಂಗಳೂರಿನಲ್ಲಿ ಮೀಟಿಂಗ್ ಇದೆ. ಎಲ್ಲಿ ಮೀಟಿಂಗ್ ಇದೆ ಸರ್? ಈಗ ಮಂಡ್ಯದಲ್ಲಿ ಇದ್ದೀನಿ, HDFC ಬ್ಯಾಂಕ್ ಅಲ್ಲಿ. ಓಕೆ, ಈಗ ಮಳವಳ್ಳಿ ಬರೋದು ಎಷ್ಟೊತ್ತಿಗೆ ಹೋಗುತ್ತೆ ಸರ್? ಮಳವಳ್ಳಿ ಇಲ್ಲ, ನಾನು ಹಿಂಗೆ ಬೆಂಗಳೂರು ಹೋಗ್ಬೇಕು. ಏನು ಸರ್ ಈಗ ಅಲ್ಲಿ ಯಾರಿದ್ದಾರೆ ಈಗ? ತಮ್ಮ ಹೆಸರು ಏನು ಸರ್? ತಮ್ಮ ಹೆಸರು ಏನಿಲ್ಲ, ಅವ್ರ ಹೆಸರು ಹೇಳಿ. ಯಾರ ಹೆಸರುಗಳಕ್ಕೆ ಹೇಳಿಲ್ಲ, ಹೆಸರುಗಳನ್ನ ಹೇಳ್ತಾರಲ್ಲ. ಅದು ಕಳ್ಸಿರೋದನ್ನ ಕೂಡ ತೋರ್ಸವ್ರಿಗೆ. ಸರಿ ಸರ್, ಆಯ್ತು. ತೋರಿಸ್ಬಿಟ್ಟು ಹಂಗೆ ಲೈನಲ್ಲೇ ಇರೋ. ಓಕೆ ಸರ್. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು HH TS ಅನುಕೂಲ. ಇದು ನಮ್ಮಿಂದ ಇದು ಇಲ್ಲಿಗೆ DD ಆಫೀಸ್ಗೆ ಹೋಗಿರುತ್ತೆ, DD ಆಫೀಸಿಂದ ಹೆಡ್ ಆಫೀಸ್ಗೆ ಹೋಗಿರುತ್ತೆ, ಕೇಂದ್ರ ಕಚೇರಿಗೆ ಹೋಗಿರುತ್ತೆ. ಅಲ್ಲಿಂದ DBT ಆಗಿ ಬರ್ತಾರೆ. ಇದು DBT ನಿಮ್ಗೆ ಗೊತ್ತಲ್ಲ, ಲೈಕ್ ಸರ್ಕಾರ ಲೆವೆಲ್ ಆಗುತ್ತೆ. ಇಲ್ಲಿ ನಾವು ಮಾಡೋಕ್ಕಾಗಲ್ಲ. ನಮ್ಮಿಂದ K12 ಪೇಮೆಂಟ್ 6 ಜನರು ಉಳ್ಕೊಂಡಿದೆ. ಓಕೆ, ಅದು ಡ್ಯೂ ಟು ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಪೆಂಡಿಂಗ್ ಆಗಿತ್ತಂತೆ. ಇವಾಗ ಅದನ್ನ ನಾವು ರೆಡಿ ಮಾಡಿ ಕೊಟ್ಟಿದೀವಿ. ಇವಾಗ ಅದು ಕಮಿಷನರ್ ಹತ್ರ ಸೈನ್ ಹೋಗಿದೆ. ಸೈನ್ ಆದ್ಮೇಲೆ ಅದನ್ನು ಆಗುತ್ತಂತೆ. 19 ಗಂಟೆ ಯಾಕೆ ಅಷ್ಟು ಲೇಟ್ ಮಾಡಿದೀರಾ? ಅವ್ರ ಮನೆಗಳು ಕೊಟ್ಟು 2 ವರ್ಷ ಆಗಿದೆ ಅಲ್ವಾ? ಹೋದ್ಸಲಿನೇ ಅಪ್ಲಿಕೇಶನ್ ತಗೊಂಡು ಮಾಡಿರ್ತಾರೆ. ಅದು ಇವಾಗ ಪ್ರೋಸೆಸ್ ಅಲ್ಲಿ ಇದೆ. ಬಟ್ 2 ವರ್ಷದಿಂದ ಯಾಕೆ ಅದು ಪ್ರಪೋಸಲ್ ಕಳ್ಸಿರ್ಲಿಲ್ಲ, ಮಾಡಿಲ್ಲ, ಅದನ್ನ ನಾನು ಕೇಳ್ಬಿಟ್ಟು ಹೇಳ್ಬೇಕು ನಿಮಗೆ. ನಾವು ಏನ್ ಕೇಳ್ತಾ ಇದೀನಲ್ಲ, ಇಷ್ಟು ಡಿಲೇ ಆಗೋ ಕಾರಣ ಏನು ಅದನ್ನ ಹೇಳಿ. ನೀವು ರೈತರ ಗೌರವ ಕೊಡ್ತಿದ್ರೆ ಕೆಲಸ ಮಾಡಿ ತೋರಿಸಿ ಸರ್. ಅದೇ ನಮ್ಮ ರೈತರು ನಿಜವಾಗಿ ನೀವು ಗೌರವ ಕೊಡ್ಬೇಕು ಅಂದ್ರೆ ಕೆಲಸ ಮಾಡಿ ತೋರಿಸಿ ಅಷ್ಟೇನೆ ಸರ್. ಇನ್ನು 15 ದಿನ ಬರಲಿಲ್ಲ ಅಂದ್ರೆ ನಾವು ಅದೇ ಕಾರ್ಯಕ್ರಮ ಮಾಡ್ತೀವಿ ಸರ್. ಇಲ್ಲ ಪೆಂಡಲ್ ಹಾಕೊಂಡು ಇಲ್ಲ ಕೂತ್ಬಿಡ್ತಿದ್ವಿ ಸರ್ ಧರಣಿಗೆ. ನಮ್ಗೆ ಅಕ್ಕಿ ಇರೋದು ಅದೊಂದೇ. ನಾವು ಸಾಮಾನ್ಯ ಪ್ರಜೆಗಿರೋದು, ನಾವಂತೂ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಹಕ್ಕನ್ನ ನ್ಯಾಯಯುತವಾಗಿ ಕೇಳ್ಬೋದು. ನಾವು ಪೆಂಡಲ್ ಹಾಕಿ ಕೂತ್ಕೊಳ್ತೀವಿ, ನ್ಯಾಯ ಸೇವರು ಇಲ್ಲ ಕೂತ್ಕೊಳ್ತೀವಿ ಸರ್. ಅದೇನಾದಲ್ಲಿ 16ರಲ್ಲಿ ಪೇಮೆಂಟ್ ಕಳಿಸಿದ್ರೆ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ರಿ? 2 ವರ್ಷ ಡಾಕ್ಯುಮೆಂಟ್ಸ್ ಕೊಟ್ಟು 2 ವರ್ಷ ಆಗಿದೆ. ರಾಜ್ಯದ್ದು ಸಬ್ಸಿಡಿ ಬಂದಿದೆ. ಅದನ್ನ ಕೇಳಕ್ಕೆ ಬಂದು ನೀವು ಸಿಗ್ತಾ ಇಲ್ಲ. ಈಗ ಇನ್ಚಾರ್ಜ್ ಯಾರಿದ್ರೆ ಸರ್? ನೀವು ಇಲ್ವಲ್ಲ ಇಲ್ಲಿ? ಯಾರಿದ್ರೆ ಸರ್? ಇಲ್ಲಿ ಇದ್ರೆ ನೀವು ಇಲ್ಲಿ ಮಾಡಿ ಹೇಳ್ಬೇಕು. ನಾವು ಅವೆಲ್ಲ ಕೇಳ್ತಾ ಇದ್ರೆ ಹೇಳಿ ಸರ್. ಸರ್ ಹೇಳಿ ಸರ್. ವೆಂಕಟೇಶ್. ಉದಯ ಇಲ್ಲ ಸರ್, ರಮೇಶ್ ಒಬ್ಬರೇ ಇರೋದು. ಯಾರು ಸ್ಟಾಫ್ ಇಲ್ಲ ಸರ್. ಅವ್ರಿಗೆ ಸುಣ್ಣಗಳು ಕೊಡೋದು ಮತ್ತೆ ಏನ್ ಬರ್ತದೆ ತಿಂಗಳು ಕೊಡೋದು ಅದೆಲ್ಲ ಏನು ಮಾಡ್ತಾ ಇಲ್ಲ. ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಇವೆಲ್ಲ ಬರ್ತಾ ಇದೆ. ಅವ್ರಿಗೆ ಏನ್ ನ್ಯಾಯಯುತವಾಗಿ ರೈತರ ಸರ್ ಹೋಗಿ ನೀವು ರೈತರ ಮಕ್ಕಳು ಅಂತ ಹೇಳೋದಲ್ಲ, ಅದು ಮಾಡಿ ತೋರಿಸ್ಬೇಕು ಸರ್. ಅವ್ರು ಒಡವೆ ಗಿಡ ಎಲ್ಲ ಕಟ್ಟಿದ್ದಾರೆ. ಹಿಂಗ ಎಷ್ಟು ತಾಳ್ಮೆ ಅಂತ ಇದ್ರೆ ಹೇಳಿ. ನೀವು 1 ವರ್ಷಕ್ಕೆ ಒಂದ್ಸತಿ ಮಾಡೋದು ಅದೇ ತರ ಇದೆಯಾ? ಟೆಕ್ನಿಕಲ್ ಏನೋ ಇಶ್ಯೂಸ್ ಆಗಿ ಇಬ್ಬರದು ಅಟ್ ಎ ಟೈಮ್ ಒಂದೇ ಊಟ ಆಗಿರ್ಬೋದೇನೋ. ಅದರ್ ಬಿಟ್ರೆ ಇದು ನಮ್ಮಿಂದ DD ಅವರಿಂದ ಆಚೆ ಹೋಗಿದೆ, ಹೆಡ್ ಆಫೀಸಲ್ಲಿ ಇದೆ. ಅಲ್ಲಿ ಯಾರು ನಿಮ್ಗೆ ಟಚ್ ಇರಲ್ಲ, ನಮಗೂ ಟಚ್ ಇರಲ್ಲ. ಹಾಗಾಗಿ ಏನೋ ಬೈ ಮಿಸ್ಟೇಕ್ ಆಗಿರ್ಬೋದು ಅಲ್ವಾ? ನಾಳೆ ಬೇಡಿ, ನಾಳಿದ್ದೆ ಹೇಳಿ. ನೀವು ನಾಳೆ ಫಾಲೋ ಮಾಡಿ ಮುಗಿಸ್ಕೊಡ್ಬೇಕು ಕೆಲಸನ. ನೀವು ನಾಳೆ ಬರ್ಬಿಟ್ಟು ಆಯ್ತು ಹೋಗಪ್ಪ ಮಾಡಿದ್ರೆ ಅಂತ ನೀವು ನಾಳೆನೂ ಬನ್ನಿ, ನಾಳಿದ್ದು ಬನ್ನಿ. ಅಚ್ಚೆ ನಿಮ್ದೇ ನೋಡ್ತಾ ಹೋದ್ರೆ ಅವ್ರು ಬೆಳೆ ಬೆಳೆಯೋದು ಯಾವಾಗ? ಇನ್ನೊಂದು ನೋಡೋದು ಯಾವಾಗ? ಮೂಲ ಮನಿ ಕಟ್ಟಿ ಲಾನ್ ಕೊಡ್ತೀವಿ, ಸಾಲ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ ಇಲ್ಲಪ್ಪ. ಓಟ್ ಎಲೆಕ್ಷನ್ ಹಿಂದೆ ಆಗ್ಬೇಕಾಯ್ತು. ಅದೇ ಎಲೆಕ್ಷನ್ ಈಗ ಆಗಲ್ಲ ಅಂದ್ರು. ಆಚೆಗೂ ಎಷ್ಟು ತಿಂಗಾಯ್ತು ಎಲೆಕ್ಷನ್ ಆಗಿ? ಎಷ್ಟು ತಿಂಗಾಯ್ತದೆ ಈಗ? ಏನಪ್ಪಾ ಅಂದ್ರೆ ಇಲ್ಲಿ ಸಿಬ್ಬಂದಿಗಳಿಲ್ಲ, ಅದಿಲ್ಲ ಇದಿಲ್ಲ ಅಂತ ಕತೆ ಹೇಳ್ತಾರೆ ಹೊರತು ರೈತರಿಗೆ ಯಾವುದೇ ರೀತಿಯ ಕೆಲಸಗಳು ಮಾಡ್ತಾ ಇಲ್ಲ. ಇದನ್ನ ನೆಗ್ಲಿಜೆನ್ಸಿ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಬಾಕ್ಲ ಹಚ್ಚೋತವೆ, ಅವ್ರಿಗೆ ಕೆಲಸ ಸಿಗಲ್ಲ. ಸುಮ್ಮನೆ ಇವ್ರು ಕಳ್ಳಾಟಾಡೋಳು ಇವ್ರು ಮಾಡ್ಕೊಂಡು ಹೋದ್ರೆ ಇಲ್ಲಿ ರೈತರುಗಳೇ ಮಡಲಿಲ್ಲ ಅಂದ್ರೆ ರೇಷ್ಮೆ ಇಲಾಖೆ ಬೆಳೆಯೋದಿಲ್ಲ. ರೇಷ್ಮೆ ಇಲಾಖೆ ಬೆಳೆಯೋದಿಲ್ಲ ಅಂದ್ರೆ ರೇಷ್ಮೆ ಇಲಾಖೆ ಮುಚ್ಚೋಯ್ತದೆ. 2 ವರ್ಷದಿಂದ ಮನೆ ಕಟ್ಟುವ ಇವರು ಎಲೆಕ್ಷನ್ ಆದ್ಮೇಲೆ ದುಡ್ಡು ಹಾಕ್ತೀವಿ ಇಲ್ಲಿವರೆಗೂ ಇಂದು ನಾಳ ತಿಂಗ ಮುಂದೆ ತಿಂಗ ಈ ತಿಂಗ ಅಂತ ಹೇಳ್ತಾನೆ. ಅವರ ಇನ್ನೂ ದುಡ್ಡು ಡ್ರಾ ಅಂತೂ ಮಾಡ್ಕೊಡ್ಲಿಲ್ಲ. ಈಗ ರೈತರಿಗೆ ಏನ್ ಬರ್ಬೇಕು ಅದನ್ನ ಖಂಡಿತವಾಗಿ ಅವ್ರು ಸರಿಪಡಿಸ್ಲಿಲ್ಲ ಅಂದ್ರೆ ಇಲ್ಲೇ ನಾವು ಧರಣಿ ಕೂತ್ಕೋತೀವಿ. ಇದೇ ಅವ್ರಿಗೆ ಎಚ್ಚರಿಕೆ. ನಮಸ್ಕಾರ. ಆಮೇಲೆ ಈಗ ನಮ್ಮ ಈ ಕಚೇರಿಗೆ ಬಂದ್ರೆ ಹೆಂಗ ಈ ಸಮಾಜದಲ್ಲಿ ಗಂಡಸತ್ ಮುಂದೆ ಹೆಂಗ ಬಿಳಿ ಬಟ್ಟೆ ಹೊಡ್ಕೊಂಡು ಕೈಗ ಬಳೆ ಇಲ್ದಾನೆ, ಹಣಗ ಕುಂಕುಮ ಇರ್ತಾಳೆ, ಸೇಮ್ ಅದೇ ರೀತಿ ಯಾವ ಆಫೀಸಲ್ಲಿ ಯಾವ ರೂಮ್ನ ನೋಡಪ್ಪ ಎಲ್ಲ ಖಾಲಿ ಚೇರು.
ಒಬ್ಬರು ಕೇಳಿದ್ರೆ ಟ್ರೆಜರಿಗೆ ಹೋಗೋಣ ಅಂತಾನೆ, ಇನ್ನೊಬ್ಬ ADS ಕೇಳಿದ್ರೆ ಮೀಟಿಂಗ್ ಅಂತಾನೆ. ಇವ್ರು ಇದೇ ಆಗೋಯ್ತು ಹೊರತು ಕ್ರಮಬದ್ಧವಾಗಿ ಒಳಗ 4 ಕಾಳು ಅಂತ ಕೂತ್ಕೊಂಡು ಮಾತಾಡುವಂತ ಕೆಲಸ ಏನಿಲ್ಲ.